ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ವಿಡಿಯೋ ಜೊತೆಗೆ ಬಂದಿರೋದು. ನಾಳೆ ರಥಸಪ್ತಮಿ ಭಾನುವಾರ ಬಂದಿರೋದು. ರಥಸಪ್ತಮಿ ಆಚರಣೆ ಹೇಗೆ ಮಾಡಬೇಕು, ಅದರ ಮಹತ್ವವೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು. ಯಾರು ಸ್ಕಿಪ್ ಮಾಡೋಕ್ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಮಾಹಿತಿನ ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಸೊ ಶುರು ಮಾಡೋಣ ಬನ್ನಿ. ನಾಳೆ ರಥಸಪ್ತಮಿ 25/1/2026 ರವಿವಾರ ಅಂದ್ರೆ ಭಾನುವಾರ, ಸಂಡೇ. ಈ ದಿನದಿಂದ ಸೂರ್ಯನು ಉತ್ತರಾಯಣ ಪೂರ್ವ ಗತಿಯಲ್ಲಿ ಪ್ರವೇಶಿಸುತ್ತಾನೆ ಎಂದು ನಂಬಿಕೆ ಬಂದಿದೆ. ಸೂರ್ಯನ ರಥವನ್ನು 7 ಕುದುರೆಗಳು ಏಳುತ್ತವೆ. ಇವು ವಾರದ 7 ದಿನಗಳು ಅಥವಾ ಸಪ್ತವರ್ಣಗಳನ್ನು ಸೂಚಿಸುತ್ತವೆ. ಆರೋಗ್ಯ, ಆಯುಷು, ಶಕ್ತಿ ದೊರೆಯಲು ಸೂರ್ಯನನ್ನು ಆರಾಧಿಸುವ ದಿನ. ಪಾಪ ನಿವಾರಣೆ, ರೋಗ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಕೃಷ್ಣ ಜೀವನದಲ್ಲಿ ಇದು ಬೆಳೆ, ಬೆಳಕು, ಜೀವಶಕ್ತಿ, ಕೃತಜ್ಞತೆಗೆ ಸಲ್ಲುವ ದಿನ ರಥಸಪ್ತಮಿ ಆಗಿರುತ್ತದೆ. ರಥಸಪ್ತಮಿಯ ಆಚರಣೆ ಮತ್ತು ಪ್ರಾಂತಕಾಲ ಸ್ನಾನ. ಬೆಳಗಿನ ಜಾವ ಸೂರ್ಯೋದಯದ ಟೈಮಲ್ಲಿ ಅರಳಿ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡುತ್ತಾರೆ. ಎಲ್ರಿಗೂ ಗೊತ್ತು ಎಕ್ಕದ ಹೂ ಅಂದ್ರೆ ಏನು, ಎಕ್ಕದ ಅರಳಿ ಎಲೆ ಅಂದ್ರೆ ಏನು ಅಂತ ಎಲ್ರಿಗೂ ಗೊತ್ತು. ಸೊ ಅದನ್ನ 1 ಇಲ್ಲ 2 ಎಲೆಗಳನ್ನ ತಂದು ಇಟ್ಟು ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಗಂಡ್ಮಕ್ಳು ಹೆಣ್ಮಕ್ಳು ಸ್ನಾನ ಮಾಡ್ಬೇಕು ಅಂತ ಹೇಳ್ತೀವಿ. ಇದನ್ನು ಆರೋಗ್ಯ ಸ್ನಾನ ಎಂದು ಕರೆಯುತ್ತಾರೆ. ಅಂದ್ರೆ ಅದನ್ನ ನಾವು ಎಕ್ಕದ ಹೂವು, ಎಕ್ಕದ ಎಲೆಯನ್ನ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ತಲೆ ಸ್ನಾನವನ್ನ ಮಾಡಿದರೆ ನಮ್ಗೆ ದೀರ್ಘ ಆಯುಷು ಮತ್ತೆ ನಮ್ಮ ಜೀವನದಲ್ಲಿ ದೋಷ ಏನಾದ್ರೂ ಅಂಟ್ಕೊಂಡಿರುತ್ತಲ್ವಾ, ಅದ ಪಾಪ ಇದೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಆರೋಗ್ಯ ಸ್ನಾನ ಎಂದು ಕರೆಯುತ್ತಾರೆ. ನಮ್ಮ ಆರೋಗ್ಯದಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೆ ಕೂಡ ಆ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಸೊ ಸೂರ್ಯನಿಗೆ ಅರ್ಪಣೆ. ತಾಮ್ರ ಪಾತ್ರೆಯಲ್ಲಿ ನೀರು, ಹೂವು, ಅಕ್ಕಿ. ಅಂದ್ರೆ ಮಾರ್ನಿಂಗ್ ಸ್ನಾನ ಎಲ್ಲ ಎಕ್ಕದ ಸ್ನಾನ ಎಲ್ಲ ಮಾಡೋದಾದ್ಮೇಲೆ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಅಂತ ಮಾಡ್ತೀವಲ್ವಾ, ಆ ಸಮಯದಲ್ಲಿ ತಾಮ್ರ ಬಿಂದಿಗೆ ಇರುತ್ತಲ್ವಾ, ಚಿಕ್ಕ ಚೆಂಬು ಇರುತ್ತಲ್ವಾ, ತಾಮ್ರದ ಪಾತ್ರೆಯಲ್ಲಿ ನೀರು ಅಂದ್ರೆ 1 ಚೆಂಬು ನೀರು, ಅದಕ್ಕೆ 1 ಹೂವ, ಒಂದು ಸ್ವಲ್ಪ ಅಕ್ಕಿ ಅಕ್ಷತೆ ಕಾಳುಗಳನ್ನು ಹಾಕಿ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಎಂದು ಜಪಿಸಿ ಅರ್ಪಣೆ ಮಾಡಬೇಕು. ಅಂದ್ರೆ ಓಂ ಸೂರ್ಯಾಯ ನಮಃ ಅಂತ ಈ ಮಂತ್ರವನ್ನು ಪಠಿಸಿ 5 ಸರಿ ಪಠಿಸಿ ನಾವು 5 ಪ್ರದಕ್ಷಿಣೆಯನ್ನ ಹಾಕಿ ಜಪಿಸಬೇಕು. ಆಮೇಲೆ ಅರ್ಪಣೆಯನ್ನು ಮಾಡಬೇಕು. ಸೂರ್ಯಪಾಸನೆ ಮಾಡಿದರೆ ಮನಸ್ಸಿಗೂ ದೇಹಕ್ಕೂ ಶಾಂತಿ. ಅಂದ್ರೆ ಸೂರ್ಯನಿಗೆ ಅರ್ಪಣೆ ಮಾಡಿದರೆ ಮನಸ್ಸು ಮತ್ತೆ ದೇಹ ಕೂಡ ಶಾಂತಿ, ನೆಮ್ಮದಿಯಿಂದ ಇರುತ್ತೆ. ದಿನ ಪೂರ್ತಿ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ಇರಬಹುದು ಅಂತ ಹೇಳಲ್ಪಡುತ್ತಾಗಿದೆ. ನೀವೆಲ್ಲರೂ ನೋಡ್ತಿರ್ಬೋದು, ದಿನ ಎದ್ಬಿಟ್ಟು ಬೆಳಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ, ಸ್ನಾನ ಎಲ್ಲ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ದಿನ ಕೂಡ ಮಾಡೋರು ಅರ್ಪಣೆನ ಮಾಡ್ತಾರೆ. ನೀವು ತುಂಬಾ ಇದ್ರಲ್ಲಿ ನೋಡ್ತಿರ್ಬೋದು. ಸೊ ಇವಾಗೂ ಕೂಡ ಅದು ಪರಂಪರೆ ಇದೆ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅರ್ಪಣೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೂರ್ಯ ದೇವರಿಗೆ. ದೇಹಕ್ಕೂ ಶಾಂತಿ ಸಿಗುತ್ತೆ. ವಿಶೇಷ ಪೂಜೆ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಸೂರ್ಯ ದೇವರ ಪೂಜೆ ಮಾಡುತ್ತಾರೆ. ಸೊ ನಾಳೆ ರಥಸಪ್ತಮಿ ಇರೋ ರೀಸನ್ಗೋಸ್ಕರ ಎಲ್ಲಾ ಕಡೆನೂ ನಾಳೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ, ವಿಶೇಷ ಪೂಜೆಗಳು ಈ ತರ ಎಲ್ಲಾ ಕಡೆ ಕೂಡ ಮಾಡ್ತಾರೆ. ನಾಳೆ ಕಂಪಲ್ಸರಿ ಆಗಿ ಎಲ್ಲಾ ದೇವಸ್ಥಾನದಲ್ಲಿ ಮತ್ತೆ ನಮ್ಮ ಮನೆಯಲ್ಲೇ ಕೂಡ ನಾವು ಪೂಜೆ ಎಲ್ಲ, ಸೂರ್ಯನಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ದೇವರಿಗೆ ನಾವು ದೀಪವನ್ನು ಅಂಟಿಸಿ ವಿಶೇಷ ಪೂಜೆವಾಗಿ ನಾವು ಮಾಡಬೇಕು. ಕೆಲವು ಕಡೆ ಅಂತೂ ಆದಿತ್ಯ ಹೋಮ ಅಂದ್ರೆ ಹೋಮ ಮಾಡಿಸೋದಾಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದು, ಈ ತರ ಪ್ರತಿಯೊಂದು ನಾಳೆಗೆ ನಾವು ಆದಷ್ಟು ಆಕ್ಟಿವ್ ಆಗಿ ಇರೋ ತರ ನಾವು ಪೂಜೆನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ನಾಳೆ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ ದಿನ ಅಂತಾನೆ ಹೇಳ್ಬೋದು.
ಸೊ ಅದಕ್ಕೋಸ್ಕರ ಅಂತ ನೀವು ನಿಮ್ಮ ಮನೇಲಿ ಏನಾದರೂ ಒಂದು ಯಾವುದೇ ಥರ ಅಕ್ಕಿ ಡಬ್ಬ ಆಗಿರ್ಬೋದು, ಈ ಥರ ಎಲ್ಲ ಇರುತ್ತಲ್ವಾ. ಸೊ ನಾಳೆ ನೀವೆಲ್ಲರೂ ಏನು ಮಾಡಿ, ಅಕ್ಕಿ ಡಬ್ಬದಲ್ಲಿ ಈ ಥರ ಒಂದು 4 ಅಕ್ಷತೆಯನ್ನು ಸೂರ್ಯದೇವರಿಗೆ ಅರ್ಪಿಸಿಬಿಟ್ಟು ಆ ಅಕ್ಷತೆಯನ್ನು ನಾವು ಅಕ್ಕಿ ಡಬ್ಬದಲ್ಲೆಲ್ಲ ಹಾಕಿ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಹಣ ಆಗಿರ್ಬೋದು, ಅಕ್ಕಿ, ಧನ ಧಾನ್ಯ ಇದು ಯಾವುದು ಕೊರತೆ ಬರಲ್ಲ, ಯಾವತ್ತೂ ಎಂದೆಂದಿಗೂ ಕೊರತೆ ಬರಲ್ಲ ಅಂತಾನೆ ಹೇಳ್ಬೋದು. ಆ ಥರ ಪರಂಪರೆಯಾಗಿ ರೂಢಿ ಬಂದಿರೋದು. ನೈವೇದ್ಯ, ಸೊ ನಾಳೆ ನೈವೇದ್ಯಕ್ಕೆ ಏನನ್ನ ಮಾಡಬೇಕು ಅನ್ನೋದಾದ್ರೆ ಬೆಲ್ಲ, ಎಳ್ಳು, ಪಾಯಸ, ಸಿಹಿ ಪೊಂಗಲ್, ಹುಗ್ಗಿ. ಸೊ ನಿಮ್ಮ ಕೈಲಾದಷ್ಟು ನೀವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಭಕ್ತಿಯಿಂದ ನೀವು ಪೂಜೆನ ಮಾಡಿಬಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೈವೇದ್ಯನ ಅರ್ಪಿಸಿದರೆ ಅದೇ ದೊಡ್ಡ ಪ್ರಸಾದ ಅಂತಾನೆ ಹೇಳ್ಬೋದು. ದೇವರಾಗಿರ್ಬೋದು, ಸೂರ್ಯ ದೇವರಾಗಿರ್ಬೋದು, ನನಗೆ ಇದೇ ಅರ್ಪಣೆ ಮಾಡಬೇಕು, ನೀವು ಇದೇ ಪಾಯಸನ ಮಾಡಿಡಬೇಕು ಅಂತ ಯಾವ ದೇವರು ನಿಮಗೂ ಕೂಡ ಹೇಳಿರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ತಕ್ಕಂಗೆ ನಿಮ್ಮನೆ ಅನುಕೂಲಕ್ಕೆ ನಿಮ್ಮನೆ ಸವಲತ್ತು ಹೇಗಿದೆ ಅದನ್ನು ನೋಡಿಬಿಟ್ಟು ನೀವು ನಿಮ್ಮ ಕೈಲಾದಷ್ಟು ಪ್ರಸಾದವನ್ನು ಮಾಡಿ ಇಡಿ. ದಾನಕ್ಕೆ ಅಂದರೆ ಎಳ್ಳು, ಅಕ್ಕಿ, ಬಟ್ಟೆ ನೀಡುವುದರಲ್ಲಿ ಶುಭದ ಅಂತ ಹೇಳ್ಬೋದು. ಸೊ ದಾನ ಏನು ಮಾಡಬೇಕು, ನಿಮ್ಮ ಕೈಲಾದಷ್ಟು ಎಳ್ಳನ್ನು ಕೊಡಿ, ಇಲ್ಲಾಂದರೆ ಅಕ್ಕಿ ಇತ್ತು ಮನೇಲಿ ಅಂದರೆ ಅಕ್ಕಿ ಆದರೂ ಕೊಡಿ, ಬಟ್ಟೆ ಇತ್ತು ಅಂದರೆ ಹೊಸ ಬಟ್ಟೆ, ನಿಮ್ಗೆ ಜಾಸ್ತಿ ಜನ ಕೊಡೋಕ್ಕಾಗಿಲ್ಲ ಅಂದರೆ ಒಂದು 4 ಜನ ಇಲ್ಲ ಇಬ್ಬರಿಗಾದರೂ ನೀವು ದಾನ ಮಾಡಿದ್ರೂ ಸಾಕು, ದಾನ ಮಾಡ್ಬೋದು. ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಿದರೆ ಸೂರ್ಯನ ಕೃಪೆ ದೊರೆಯುತ್ತದೆ. ಅಂದರೆ ಇರೋರಿಗೆಲ್ಲ ಹೋಗಿ ನೀವು ದಾನ ಧರ್ಮ ಮಾಡೋದು ಇಲ್ವಲ್ಲ, ಅದು ಒಳ್ಳೇದಲ್ಲ. ಸೊ ಯಾರ ಹತ್ರ ಏನೂ ಇರಲ್ಲ ಅಂಥವ್ರಿಗೆ ದಾನ ಮಾಡಿದ್ರೆ ದೇವರು ಮೆಚ್ಕೋತಾನೆ ಅಂತ ಹೇಳ್ತಾರಲ್ವ, ಆ ಥರ ಅಂತ ಹೇಳ್ಬೋದು. ತುಂಬಾ ಬಡವರಿದೆ, ಅವ್ರ ಕೈಯಿಂದ ಏನು ಮಾಡ್ಕೊಳಕ್ ಆಗಲ್ಲ ಅಂತಾರಲ್ವ, ಅಂಥವ್ರಿಗೆ ನೀವು ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದರ ಅರ್ಥ ಏನು ಅಂದರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ದೇಹಕ್ಕೆ ತುಂಬ ಅಂದರೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗಿಂದ ಇದರಲ್ಲೆಲ್ಲ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ, ಸೂರ್ಯ ಎಷ್ಟು ಕಿರಣಗಳು ಮಿಂಚ್ತಾ ಇರ್ತಾನೆ, ಸೂರ್ಯಗಂತೂ ನಾವು ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಇಲ್ಲ, ಆ ಥರ ಸ್ಪಷ್ಟವಾಗಿ ಹೊಳಿತಾ ಇರ್ತಾನೆ. ಸೊ ಬೆಳಗಿನ ಸೂರ್ಯನ ಬೆಳಕು ವಿಟಮಿನ್ ಡಿಗೆ ಸಹಾಯ ಮಾಡುತ್ತದೆ. ಅಂದ್ರೆ ಇವಾಗಿಂದ ಮಕ್ಳಿಗೆ ಕೂಡ ಹೋಗಿ ಒಂದು 10 ನಿಮಿಷ ಆದ್ರೂ ಎಳೆ ಬಿಸಿಲು ಅಂತ ಹೇಳ್ತಾರಲ್ವಾ. ಸೊ ನಮ್ಮ ಮನೇಲಿರೋ ಮಕ್ಳಿಗೆ ಕೂಡ ಒಂದು 10 ನಿಮಿಷ ಆದ್ರೂ ಟೈಮ್ ಇದ್ರೆ ನೀವು ಬಿಸಿಲಿಗೆ ನಿಂದ್ರಿಸಿದ್ರೆ ಎಳೆ ಬಿಸಿಲು ಸೂರ್ಯನ ಕಿರಣಗಳು ನಮ್ಮ ಮೈ ಮೇಲೆ ಬಿದ್ಬಿಟ್ಟು ನಮ್ಮ ಬಾಡಿಲಿ ಏನಾದ್ರೂ ಒಂದು ನೆಗೆಟಿವಿಟಿ ಇರ್ಬೋದು, ಇಲ್ಲಾಂದ್ರೆ ಆಯುಷು, ಸುಸ್ತು, ಈ ತರ ಏನೇ ರೋಗಗಳಿದ್ರೂ ಕೂಡ ದೂರ ಮಾಡುತ್ತದೆ ಅಂತಾನೆ ಹೇಳ್ಬೋದು. ಅದರಿಂದ ನಮ್ಗೆ ದೇಹ ಶಕ್ತಿ ತುಂಬಾ ಪಾಸಿಟಿವ್ ಎನರ್ಜೆಟಿಕ್ ಆಗಿರೋ ತರ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಸೂರ್ಯನ ಕಿರಣಗಳು ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಇದು ಹಬ್ಬ ಅಂತಾನೆ ಹೇಳ್ಬೋದು. ರಥಸಪ್ತಮಿ ಅಂದ್ರೆ ಇದು ನಮ್ದು ಸೂರ್ಯನ ಪ್ರಕೃತಿ. ಇವಾಗ ಪ್ರಕೃತಿ ಕೂಡ ಬದಲಾಗುತ್ತಲ್ವಾ, ಸೂರ್ಯ ಉತ್ತರಾಯಣ ದಿಕ್ಕಿಗೆ ಬರ್ತಾನೆ, ಸೂರ್ಯ ತುಂಬಾ ಬೆಳಕಾಗ್ಬಿಟ್ಟು ಎಷ್ಟು ಬೇಗ ಬೆಳಕಾಗುತ್ತಲ್ವಾ ಮನೆಯಲ್ಲೆಲ್ಲ, ಬೆಳಗ್ಗೆ ಅಷ್ಟು ಕಿರಣಗಳು ಬರುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಬಿಸಿಲಿಗೆ ಹೋಗಿ ಒಂದು 5 ನಿಮಿಷ ಆದ್ರೂ ನೀವು ಟೈಮ್ ಸ್ಪೆಂಡ್ ಮಾಡಿ ಬರೋದು ತುಂಬಾ ಅಂದ್ರೆ ತುಂಬಾ ಅಗತ್ಯವಾಗಿರೋದು ಅಂತಾನೆ ಹೇಳ್ಬೋದು. ಆದಷ್ಟು ನಮ್ಮ ದೇಹದಲ್ಲಿ ಇರೋದು ಏನೇ ಪ್ರಾಬ್ಲಮ್ಸ್ ಇದ್ರೆ ಕೂಡ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಒಂದು 5 ನಿಮಿಷ ಆದ್ರೂ ನಾವು ಬಿಸಿಲಿಗೆ ಸೂರ್ಯನ ಕಿರಣಗಳ ಜೊತೆಗೆ ನಾವು ಇರಬೇಕು ಅಂತಾನೆ ಹೇಳೋದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾವುದೇ ಕಾರಣಕ್ಕೂ. ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದೆ ಕೂಡ ತುಂಬಾ ಒಳ್ಳೆ ವಿಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ ಅಂತಾನೆ ಹೇಳ್ಬೋದು. ಇದೇ ತರ ಪ್ರತಿಯೊಂದು ಹಬ್ಬ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಾಗಿರ್ಬೋದು, ಇಂಪಾರ್ಟೆಂಟ್ ಇರೋ ದಿನದ ಮಾಹಿತಿಯನ್ನು ಹೇಳ್ಕೊಡೋದಾಗಿರ್ಬೋದು, ಪ್ರತಿಯೊಂದು ನಂದು ವಿಡಿಯೋದಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಕೊನೆವರೆಗೂ ಯಾರೆಲ್ಲ ನಂದು ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ಮನಸ್ಸಿಂದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ದೇವರು ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಸದಾ ಖುಷಿಯಾಗಿರೋ ಥರ ಕಾಪಾಡಲಿ ಅಂತ ಹೇಳ್ತಾ ಇರೋದು. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ರಿಗೂ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಅಂತಾನೆ ಕೇಳ್ತಾ ಇರೋದು. ನಿಮ್ಮ ಮನೆ ಮಗಳಿಗೆ ಯಾವಾಗಲೂ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು.